ನಾವೇ ವೋಟನ್ನು ಹಾಕಿ ಗೆಲ್ಸೋಂತ MLA, MP, CM, PM ಸಂಬಳ ಎಷ್ಟಿರುತ್ತೆ ಗೊತ್ತಾ? ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ಏನೊಂದು 50,000ನೋ 1,00,000ನೋ ಇರ್ಬೋದು ಅಂತ ಅನ್ಕೊಳ್ತೀರಾ. ಆದ್ರೆ ಈ ರಾಜಕಾರಣಿಗಳಿಗೆ ಸಿಗುವಂತ ಸಂಬಳವನ್ನ ಕೇಳಿದ್ರೆ ನೀವೇನಂತೀರಾ ಅಂದ್ರೆ, ದಯವಿಟ್ಟು ನನಗೆ ವೋಟ್ ಹಾಕ್ರಮ್ಮ. ಹೌದು, ನಾನು ಕೂಡ CM, PM ಆಗ್ಬಿಡ್ಬೇಕು ಅಂತ ಅನ್ಕೊಳ್ತೀರಾ. ಅವ್ರಿಗೆ ಸಂಬಳ ಸಿಗೋದು ಹಾಗಿರ್ಲಿ, ಸರ್ಕಾರದಿಂದ ಅವ್ರಿಗೆ ಸಿಗೋಂತ ಸೌಲಭ್ಯಗಳನ್ನ ಕೇಳಿದ್ರೆ ಇಷ್ಟೆಲ್ಲ ಸೌಲಭ್ಯಗಳು ಸಿಗುತ್ತಾ ಅಂತ ನಿಮ್ಗನ್ಸುತ್ತೆ. ಆದ್ರೆ ಈ ರಾಜಕಾರಣಿಗಳು ಮಾತ್ರ ಅವ್ರಿಗೆ ಸಿಗೋಂತ ಹಣ, ಸಂಬಳ, ಸೌಲಭ್ಯಗಳ ಬಗ್ಗೆ ಎಲ್ಲೂ ಕೂಡ ಹೇಳ್ಕೊಳ್ಲಿಲ್ಲ. ಆದ್ರೇನಂತೆ, ಅವರು ಹೇಳ್ಕೊಳ್ದೇ ಇರೋದನ್ನ ಇವತ್ತು ನಾನು ನಿಮ್ಗೆ ಹೇಳ್ತಿದ್ದೀನಿ. ರಾಜಕಾರಣಿಗಳ ಸಂಬಳ ಅನ್ನೋದು ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿ ಇರುತ್ತೆ. ಈಗ ಮೊದಲು MLAಗಳ ಸಂಬಳ ಎಷ್ಟು ಅಂತ ನೋಡೋದಾದ್ರೆ, ಶಾಸಕರಿಗೆ ಎಷ್ಟು ಸಂಬಳವನ್ನ ಕೊಡಬೇಕು ಅನ್ನೋದನ್ನ ಕರ್ನಾಟಕ ವಿಧಾನಮಂಡಲದ ಸಂಬಳಗಳು, ನಿವೃತ್ತಿ ವೇತನಗಳು ಮತ್ತು ಭತ್ಯೆಗಳ ಅಧಿನಿಯಮವು ನಿರ್ಧಾರ ಮಾಡುತ್ತೆ. ಶಾಸಕರಿಗೆ ಸಿಗುವಂತ ಸಂಬಳ ಕಾಲಕಾಲಕ್ಕೆ ಹೆಚ್ಚಾಗ್ತಾನೆ ಬರ್ತಿದೆ. ಹೌದು, ಕರ್ನಾಟಕದ ಒಬ್ಬ ಶಾಸಕನಿಗೆ ಅಥವಾ MLAಗೆ ಸುಮಾರು 40,000ದಷ್ಟು ಸಂಬಳವನ್ನು ಕೊಡಲಾಗುತ್ತೆ. ಇದನ್ನ ಕೇಳಿ ಬರೀ 40,000 ಅಷ್ಟೇನಾ ಅಂತ ನಿಮ್ಗನ್ಸ್ಬೋದು. ಆದ್ರೆ ಸ್ವಲ್ಪ ಹೊತ್ತು ಕೇಳ್ತಾ ಹೋಗಿ ನಿಮ್ಗೆ ಅರ್ಥ ಆಗುತ್ತೆ MLAಗಳಿಗೆ ಎಷ್ಟೆಲ್ಲ ಸಿಗುತ್ತೆ ಅಂತ. MLAಗಳಿಗೆ ಪ್ರತಿ ತಿಂಗಳು 60,000ಗಳಷ್ಟು ಕ್ಷೇತ್ರ ಪ್ರಯಾಣ ಭತ್ಯೆ ಅಂತ ಕೊಡ್ತಾರೆ. ಅಂದ್ರೆ MLA ಅವರು ಗೆದ್ದಿರುವಂತ ಕ್ಷೇತ್ರದಲ್ಲಿ ಓಡಾಡ್ಕೊಂಡು ಚೆನ್ನಾಗಿ ಕೆಲಸ ಕಾಮಗಾರಿಗಳನ್ನ ಮಾಡಿಸ್ಲಿ, ಜನಗಳನ್ನ ಭೇಟಿ ಮಾಡ್ಲಿ, ಅವರ ಸಮಸ್ಯೆಗಳನ್ನ ತಿಳ್ಕೊಳ್ಳಿ ಅಂತ ಓಡಾಡೋಕೆ ಪ್ರಯಾಣದ ಖರ್ಚು ಅಂತ ಪ್ರತಿ ತಿಂಗಳು 60,000ಗಳಷ್ಟು ಹಣ ಬರುತ್ತೆ. ಇದಲ್ಲದೆ ಕ್ಷೇತ್ರದ ಇತರೆ ಖರ್ಚಿಗೆ ಅಂತ ಪ್ರತಿ ತಿಂಗಳು ಸಪರೇಟ್ ಆಗಿ 60,000ಗಳಷ್ಟು ಹಣ ಬರುತ್ತೆ. ಮತ್ತೆ ಅಂಚೆ ವೆಚ್ಚ ಅಂತ ಪ್ರತಿ ತಿಂಗಳು 5,000ಗಳಷ್ಟು ಹಣ ಬರುತ್ತೆ. ಹಾಗೆ MLAಗಳು ಫೋನ್ಗಳಲ್ಲಿ ಕರೆಗಳನ್ನ ಮಾಡಿ ಕೆಲಸ ನಿರ್ವಹಿಸೋಕೆ ಅಂತ ಅವರ ಫೋನ್ಗೆ ರೀಚಾರ್ಜ್ ಮಾಡಿಸ್ಕೊಳ್ಳಿ ಅಂತ ಪ್ರತಿ ತಿಂಗಳು MLAಗಳಿಗೆ 20,000ದಷ್ಟು ಹಣ ಬರುತ್ತೆ. ಆದ್ರೆ ಈ ಟೆಕ್ನಾಲಜಿ ಕಾಲದಲ್ಲಿ ಕೇವಲ 200-300 ರೂಪಾಯಿ ರೀಚಾರ್ಜ್ ಮಾಡಿಸ್ಕೊಂಡ್ರೆ ಸಾಕು, ತಿಂಗಳು ಪೂರ್ತಿ ಅನ್ಲಿಮಿಟೆಡ್ ಆಗಿ ಎಷ್ಟು ಬೇಕೋ ಅಷ್ಟು ಮಾತಾಡ್ಬೋದು. ಹೀಗಿರುವಾಗ ಫೋನ್ಗಳ ರೀಚಾರ್ಜ್ಗೆ ಅಂತಾನೆ 20,000ದಷ್ಟು ಹಣವನ್ನ ಕೊಡೋದು ಎಷ್ಟು ಸರಿ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ MLAಗಳ ಹತ್ತಿರ ಒಂದಕ್ಕಿಂತ ಹೆಚ್ಚು ಫೋನ್ಗಳು ಇರೋದ್ರಿಂದ ನಮಗೆ ಕೊಡೋ 20,000 ಹಣ ಸರಿ ಹೋಗುತ್ತೆ ಅನ್ನೋದು MLAಗಳ ವಾದ. ಮತ್ತೆ MLAಗಳು ಅವರ ಆಫೀಸ್ನಲ್ಲಿ ಕೆಲಸಗಳನ್ನ ನಿರ್ವಹಿಸೋಕೆ ಅಂತ ಸಹಾಯಕರನ್ನ ಅಥವಾ PAಗಳನ್ನ ನೇಮಿಸ್ಕೊಂಡಿರ್ತಾರೆ. ಅವ್ರಿಗೂ ಕೂಡ MLA ಖರ್ಚನ್ನ ಮಾಡಬೇಕಾಗುತ್ತೆ ಅಂತ ಆ PAಗಳಿಗೆ ಕೊಡೋದಿಕ್ಕೆ ಅಂತ ಸುಮಾರು 20,000ದಷ್ಟು ಹಣವನ್ನ ಸರ್ಕಾರವೇ ಪ್ರತಿ ತಿಂಗಳು ಶಾಸಕರಿಗೆ ಹಣ ಕೊಡುತ್ತೆ. ಜೊತೆಗೆ MLAಗಳು ಏನಾದರೂ ಒಂದು ಮೀಟಿಂಗ್ಗೆ ಅಟೆಂಡ್ ಆದ್ರೆ ಸಾಕು, MLAಗಳು ಮೀಟಿಂಗ್ಗೆ ಬಂದಿದ್ದಾರೆ, ಅವ್ರಿಗೆ ತುಂಬಾ ಖರ್ಚಾಗಿರುತ್ತೆ ಅಂತ ಪ್ರತಿ ಬಾರಿ ಅವರು ಯಾವುದೇ ಮೀಟಿಂಗ್ಗೆ ಅಟೆಂಡ್ ಆದ್ರೆ 1,500 ರೂಪಾಯಿಗಳಷ್ಟು ಹಣ ಕೊಡಲಾಗುತ್ತೆ. ಇದಿಷ್ಟು ಸಾಕಾಗಲ್ಲ ಅಂತ ಅವರು ಎಷ್ಟು ದಿನ ಮೀಟಿಂಗ್ ಅನ್ನ ಅಟೆಂಡ್ ಮಾಡ್ತಾರೋ ಪ್ರತಿ ದಿನ 2,500ದಷ್ಟು ಹಣ ಬರುತ್ತೆ. ಒಂದು ವೇಳೆ MLAಗಳು ಬೇರೆ ರಾಜ್ಯದಲ್ಲಿ ಮೀಟಿಂಗ್ಗಳಿಗೆ ಹೋದ್ರೆ ದಿನಕ್ಕೆ 3,500ದಷ್ಟು ಹಣ ಕೊಟ್ಟು, ಜೊತೆಗೆ MLAಗಳು ಹೋಟೆಲ್ಗಳಲ್ಲಿ ಉಳ್ಕೊಂಡ್ರೆ ಖರ್ಚಿಗೆ ಅಂತ ದಿನಕ್ಕೆ 7,500ದಷ್ಟು ಹಣ ಬರುತ್ತೆ. ಬೇರೆ ರಾಜ್ಯಗಳಲ್ಲಿ ನಮ್ಮ MLA ಹೋಗಿ ತುಂಬಾ ಕಷ್ಟಪಟ್ಟು ಮೀಟಿಂಗ್ಗೆ ಹೋಗೋದಕ್ಕೆ ಆ ಬಸ್ಸನ್ನ ಹತ್ತಿ ಈ ಬಸ್ಸನ್ನ ಹಿಡಿದು ತುಂಬಾ ಕಷ್ಟಪಡ್ತಿದ್ದಾರೆ, ಅವ್ರಿಗೆ ಓಡಾಡೋಕೆ ತುಂಬಾ ಖರ್ಚಾಗ್ತಿದೆ ಅಂತ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಅಂತ ಪ್ರತಿದಿನ 2,000ದಷ್ಟು ಹಣ ಸರ್ಕಾರವೇ ಕೊಡುತ್ತೆ. ಅದೇ ರೀತಿ MLAಗಳು ನಮ್ಮ KSRTC ಬಸ್ನಲ್ಲಿ ಫ್ರೀಯಾಗಿ ಓಡಾಡ್ಬೋದು. ಬರೀ MLA ಅಷ್ಟೇ ಅಲ್ಲ, ಅವರ ಜೊತೆಗೆ ಕಂಪನಿ ಕೊಡೋಕೆ ಅಂತ ಹೋಗಿರ್ತಾರಲ್ಲ ಆ ಮತ್ತೊಬ್ಬ ವ್ಯಕ್ತಿಗೂ ಕೂಡ KSRTC ಬಸ್ನಲ್ಲಿ ಓಡಾಡೋಕೆ ಫ್ರೀ ಇರುತ್ತೆ. ಇನ್ನೊಂದು ವಿಷಯ ಏನಂದ್ರೆ, MLAಗಳಿಗೆ ಸರ್ಕಾರದಿಂದ ಕಾರನ್ನ ಫ್ರೀಯಾಗಿ ಕೊಡೋದಿಲ್ಲ. ಅದರ ಬದಲಾಗಿ ಕಾರನ್ನ ತಗೊಳ್ಳೋದಿಕ್ಕೆ ಅಂತ ಅಥವಾ ಬೈಕನ್ನ ತಗೊಳ್ಳೋದಿಕ್ಕೆ ಅಂತ ಅಡ್ವಾನ್ಸ್ ರೂಪದಲ್ಲಿ ಹಣವನ್ನ ಸರ್ಕಾರವೇ ಕೊಡುತ್ತೆ. ಮತ್ತೊಂದು ನಂಬೋಕು ಆಗದೇ ಇರುವಂತ ವಿಷಯ ಏನಂದ್ರೆ, MLAಗಳು 5 ವರ್ಷಗಳವರೆಗೂ ಸಂಪೂರ್ಣವಾಗಿ ತಮ್ಮ ಸೇವೆಯನ್ನ ಸಲ್ಲಿಸಿದ್ರೆ ಅವರ ನಿವೃತ್ತಿಯ ನಂತರ ಅಥವಾ ಅವರ ಅಧಿಕಾರಾವಧಿ ಮುಗಿದ ನಂತರ ಅವರು ಸಾಯೋವರೆಗೂ ಕೂಡ ಪ್ರತಿ ತಿಂಗಳು 50,000ದಷ್ಟು ಪೆನ್ಷನ್ ಅಥವಾ ಪಿಂಚಣಿ ಹಣವೇ ಬರುತ್ತೆ. ಒಂದು ವೇಳೆ MLAಗಳು ತಮ್ಮ ಅಧಿಕಾರಾವಧಿಯಲ್ಲಿ ಮೃತಪಟ್ಟರೆ ಅವರ ಕುಟುಂಬದವರಿಗೆ ಪಿಂಚಣಿ ಹೋಗುತ್ತೆ. ಇಲ್ಲಿವರೆಗೂ ನೀವು ಕೇಳಿದ್ದು ಕೇವಲ MLAಗಳಿಗೆ ಸಿಗುವಂತ ಸಂಬಳ ಸೌಲಭ್ಯಗಳು ಮಾತ್ರ. ಆದ್ರೆ ಮಿನಿಸ್ಟರ್ಸ್ಗಳಿಗೆ, ಮುಖ್ಯಮಂತ್ರಿಗಳಿಗೆ ಅಥವಾ CMಗಳಿಗೆ ಸಿಗುವಂತ ಸಂಬಳ ಸೌಲಭ್ಯಗಳು ಇನ್ನೂ ಬೇರೆ ತರನೇ ಇದೆ. ಹೌದು,
ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಪ್ರತಿ ತಿಂಗಳು 75,000ದಷ್ಟು ಹಣವನ್ನು ಕೊಡಲಾಗುತ್ತೆ. ಇನ್ನು ಮಂತ್ರಿಗಳಿಗೆ ಅಥವಾ ಮಿನಿಸ್ಟರ್ಸ್ಗಳಿಗೆ ಪ್ರತಿ ತಿಂಗಳು 60,000ದಷ್ಟು ಸಂಬಳ ಸಿಗುತ್ತೆ. ಇದಿಷ್ಟೇ ಅಲ್ಲ, ಆತಿಥ್ಯ ಭತ್ಯೆ ಅನ್ನೋ ರೂಪದಲ್ಲಿ ಮಿನಿಸ್ಟರ್ಸ್ಗಳಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗೆ ಪ್ರತಿ ವರ್ಷ 4.5 ಲಕ್ಷದಷ್ಟು ಹಣ ಬರುತ್ತೆ. ಇದರ ಅರ್ಥ ಸಂಬಳವನ್ನು ಹೊರತುಪಡಿಸಿ ತಿಂಗಳಿಗೆ 37,000ದಷ್ಟು ಹಣ ಇದೇ ಬರುತ್ತೆ. ಹಾಗೆ ರಾಜ್ಯದ ಮುಖ್ಯಮಂತ್ರಿ ಮತ್ತು ಸಚಿವರುಗಳಿಗೆ ಬೆಂಗಳೂರಿನಲ್ಲಿ ವಾಸ ಮಾಡೋದಕ್ಕೆ ಅಂತ ಒಂದು ಬಂಗಲೆಯನ್ನೇ ಕೊಡಲಾಗುತ್ತೆ. ಅವರು ಅಧಿಕಾರದಲ್ಲಿರುವಾಗ ಅಥವಾ ಅಧಿಕಾರಾವಧಿ ಮುಗಿದು 60 ದಿನಗಳವರೆಗೆ ಸರ್ಕಾರ ಕೊಟ್ಟಂಥ ಬಂಗಲೆಯಲ್ಲೇ ವಾಸ ಮಾಡ್ಬೋದು. ಒಂದು ವೇಳೆ ಸರ್ಕಾರಿ ಮನೆ ಇಲ್ಲ ಅಂದರೆ ಅಥವಾ ಬೇಡ ಅಂದರೆ ಅದರ ಬದಲಾಗಿ ತಿಂಗಳಿಗೆ 1,20,000ದಷ್ಟು ಹಣವನ್ನು ಬಾಡಿಗೆ ಭತ್ಯೆ ಅಂತ ಕೊಡ್ತಾರೆ. ಅದರ ಜೊತೆಗೆ ಸರ್ಕಾರ ಸಚಿವರಿಗೆ ಅಥವಾ CMಗೆ ವಾಸ ಮಾಡೋಕೆ ಅಂತ ಮನೆ ಕೊಟ್ಟಿರುತ್ತಲ್ಲ, ಆ ಮನೆಯ ನಿರ್ವಹಣೆಗೆ ಮತ್ತು ಸ್ವಚ್ಛತೆಗೆ ಎಕ್ಸ್ಟ್ರಾ 30,000ದಷ್ಟು ಹಣವನ್ನು ಸರ್ಕಾರವೇ ಮತ್ತೆ ಕೊಡುತ್ತೆ. ಹಾಗೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗೆ ಮತ್ತು ಪ್ರತಿಯೊಬ್ಬ ಮಿನಿಸ್ಟರ್ಸ್ಗಳಿಗೆ ಓಡಾಡೋಕೆ ಅಂತ ಒಂದು ಕಾರನ್ನು ಕೂಡ ಕೊಡುತ್ತೆ. ಅದರ ಜೊತೆಗೆ ಪ್ರತಿ ತಿಂಗಳು 2,000 ಲೀಟರ್ನಷ್ಟು ಪೆಟ್ರೋಲ್ ಚಾರ್ಜನ್ನು ಕೂಡ ಕೊಡುತ್ತೆ. ಅಂದರೆ 2,000 ಲೀಟರ್ಸ್ ಅಂದರೆ ಬರೋಬ್ಬರಿ 2 ಲಕ್ಷದವರೆಗೂ ಪೆಟ್ರೋಲ್ ಚಾರ್ಜ್ ಫ್ರೀ ಇರುತ್ತೆ. ಮತ್ತೆ ಆ ಕಾರ್ ಏನಾದರೂ ಕೆಟ್ಟೋದ್ರೆ ಅದರ ಖರ್ಚನ್ನು, ಡ್ರೈವರ್ಸ್ಗಳನ್ನು, ಅವರ ಸಂಬಳವನ್ನು ಕೂಡ ಸರ್ಕಾರವೇ ಕೊಡುತ್ತೆ. ಇದೇ ಥರ ಮುಖ್ಯಮಂತ್ರಿಗಳು ಮತ್ತು ಸಚಿವರುಗಳು ಎಲ್ಲಾದರೂ ಹೋಗಬೇಕು ಅಂದಾಗ ಹೆಲಿಕಾಪ್ಟರ್ ಮತ್ತು ವಿಮಾನಗಳ ಟಿಕೆಟ್ಸ್ ಕೂಡ ಫ್ರೀ ಇರುತ್ತೆ. ಹಾಗೆ ಅವರು ಅಧಿಕಾರದಲ್ಲಿದ್ದಾಗ ಬೇರೆ ಕಡೆಯಿಂದ ಬೆಂಗಳೂರಿಗೆ ಬಂದು ವಾಸ ಮಾಡಬೇಕು ಅಂತ ಅನ್ಕೊಂಡ್ರೂ ಕೂಡ ಅವರ ಮನೆಯ ಐಟಮ್ಸ್ಗಳನ್ನ ಶಿಫ್ಟ್ ಮಾಡೋದಕ್ಕೆ ಸರ್ಕಾರವೇ ಹಣ ಕೊಡುತ್ತೆ. ಅಧಿಕಾರದ ಅವಧಿ ಮುಗಿದ ಮೇಲೂ ಮತ್ತೆ ಹಿಂದಿರುಗಿ ನಮ್ಮ ಊರಿಗೆ ಹೋಗ್ತೀವಿ ಎಂದಾಗಲೂ ಕೂಡ ಅವರ ಖರ್ಚಿಗೆ ಹಣ ಬರುತ್ತೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ರಾಜಕಾರಣಿಗಳಿಗೆ ಉಚಿತವಾದಂಥ ಚಿಕಿತ್ಸೆ ಸಿಗುತ್ತೆ. ಒಂದು ವೇಳೆ ಸರ್ಕಾರಿ ಆಸ್ಪತ್ರೆಗಳನ್ನು ಹೊರತುಪಡಿಸಿ ಬೇರೆ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ, ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡ್ರೂ ಸಹ ಆ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಎಷ್ಟೆಲ್ಲ ಹಣ ಖರ್ಚಾಗಿರುತ್ತೋ ಅದಷ್ಟು ಹಣವನ್ನು ಸರ್ಕಾರವೇ ಭರಿಸುತ್ತೆ. ನೋಡಿದ್ರಲ್ಲ, ಸರ್ಕಾರಕ್ಕೆ ಹಣ ಕೊಡೋ ನಾವುಗಳು ಒಳ್ಳೆ ಫೆಸಿಲಿಟಿ ಇಲ್ಲದೆ ಇರೋ, ಗಲೀಜಿನಿಂದ ಕೂಡಿರೋ, ಶೌಚಾಲಯಗಳನ್ನು ಹೊಂದಿರೋ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡ್ಕೊಳ್ಬೇಕು. ಆದರೆ ನಾವೇ ವೋಟ್ ಹಾಕಿ ಗೆಲ್ಸೋಂಥ MLAಗಳು, ಮಿನಿಸ್ಟರ್ಸ್ಗಳು, ಮುಖ್ಯಮಂತ್ರಿಗಳು ಮಾತ್ರ ಅದೆಷ್ಟೇ ದೊಡ್ಡ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡ್ರೂ ಕೂಡ ಅದನ್ನು ಸರ್ಕಾರವೇ ಪಾವತಿ ಮಾಡುತ್ತೆ. ಅಂದರೆ ನಾವು ರಾಜಕಾರಣಿಗಳಿಗೆ ಇನ್ನೆಂಥ ಪವರನ್ನು ಕೊಡ್ತೀವಿ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಇನ್ನು ಕೊನೆಯದಾಗಿ PMಗೆ ಅಥವಾ ನಮ್ಮ ದೇಶದ ಪ್ರಧಾನಮಂತ್ರಿಗೆ ಸುಮಾರು 2,30,000ವರೆಗೂ ಸಂಬಳ ಸಿಗುತ್ತೆ. MLAಗಳಿಗೆ, ಮಿನಿಸ್ಟರ್ಸ್ಗಳಿಗೆ, ಮುಖ್ಯಮಂತ್ರಿಗೆ ಏನೆಲ್ಲ ಇತರೆ ಸೌಲಭ್ಯಗಳು ಸಿಗುತ್ತೋ ಅದೆಲ್ಲವೂ ಕೂಡ ನಮ್ಮ ದೇಶದ ಪ್ರಧಾನಮಂತ್ರಿಗೂ ಕೂಡ ಸಿಗುತ್ತೆ. ಇಷ್ಟೆಲ್ಲ ಸಂಬಳ ಕೊಟ್ಟರು, ಇಷ್ಟೆಲ್ಲ ಸೌಲಭ್ಯಗಳನ್ನು ಕೊಟ್ಟರು ನಮ್ಮ ರಾಜಕಾರಣಿಗಳು ಮಾತ್ರ ಭ್ರಷ್ಟಾಚಾರ ಮಾಡೋದನ್ನು ಮಾತ್ರ ನಿಲ್ಲಿಸೋದಿಲ್ಲ. ನಿಮ್ಮ ಪ್ರಕಾರ ನಮ್ಮ ದೇಶದಲ್ಲಿ ರಾಜಕಾರಣಿಗಳು ಮಾಡುವಂಥ ಭ್ರಷ್ಟಾಚಾರವನ್ನು ನಿಲ್ಲಿಸೋದಕ್ಕೆ ಏನು ಮಾಡಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.